ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ರಿಸಲ್ಟ್ ಬಂದಾದಮೇಲೆ ನಿಮಗೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಗ್ರೇಡ್ ಪಾಯಿಂಟ್ ಅಥವಾ ಗ್ರೇಡ್ ಮೆನ್ಷನ್ ಮಾಡಿರ್ತಾರೆ. ಮಾರ್ಕ್ಸ್ ಕಾರ್ಡ್ನಲ್ಲಿ ಮಾರ್ಕ್ಸ್ ಕೊಟ್ಟಿರಂಗಿಲ್ಲ. ಸೊ ನಿಮಗೆ ಮಾರ್ಕ್ಸ್ ಗೊತ್ತಾಗಬೇಕಂದ್ರೆ ನಿಮಗೆ ಈ ಟೇಬಲ್ ನೋಡಿದರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಎಷ್ಟು ಮಾರ್ಕ್ಸ್ ಬಂದಿರ್ತಾವಂತ ಹೇಳಿ ನೀವು ಕ್ಲಾರಿಟಿ ಸಿಗ್ತೈತೆ ನಿಮಗೆ. ಸೊ ಈ ಟೇಬಲ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಮಾರ್ಕ್ಸ್ ತಿಳ್ಕೋಬೇಕಂದ್ರೆ ಇಲ್ಲಿ ಗ್ರೇಡ್ಸ್ ಒಂದು ಟೇಬಲ್ ಇದೆ. ಸೊ ಸಪೋಸ್ ನಿಮಗೆ ಗ್ರೇಡ್ ಪಾಯಿಂಟ್ ನಿಮ್ಮದೇ ಮಾರ್ಕ್ಸ್ ಕಾರ್ಡ್ನಲ್ಲಿ ಗ್ರೇಡ್ ಪಾಯಿಂಟ್ ಕೊಟ್ಟಿರ್ತಾರೆ. ಸೊ ಈಗಾಗಲೇ ರಿಸಲ್ಟ್ ಬಂದಿದ್ದ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಗ್ರೇಡ್ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಸೊ ಗ್ರೇಡ್ ಪಾಯಿಂಟ್ ನಿಮಗೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಕೊಟ್ಟಿರ್ತಾರೆ, ಅಸೈನ್ಡ್ ಗ್ರೇಡು ಕೊಟ್ಟಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಮಾರ್ಕ್ಸ್ ಕಾರ್ಡ್ ತೋರಿಸ್ತೀನಿ ನಾನು. ಸೊ ನಮಗೆ ಈಗಾಗಲೇ ರಿಸಲ್ಟ್ ಕೊಟ್ಟಿದ್ದ ಒಂದು ಮಾರ್ಕ್ಸ್ ಕಾರ್ಡ್ ನೋಡಿದರೆ ನಿಮಗೆ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿರ್ತಾರೆ ನೋಡ್ರಿ. ಸೊ ನಿಮಗೆ ಸಪೋಸ್ ಗ್ರೇಡ್ ಬಿ ಪ್ಲಸ್ ಬಂದಿದ್ದು ಅಥವಾ ಎ ಬಂದಿದ್ರೆ ಬಿ ಅಂದರೆ ಎಷ್ಟು ಮಾರ್ಕ್ಸ್ ಅಂತಂಥೇಳಿ ನಿಮಗೆ ಗೊತ್ತಾಗಬೇಕಂದ್ರೆ ಅದು ಟೇಬಲ್ ರೆಫರ್ ಮಾಡಬೇಕು. ಸೊ ಇದು ಗ್ರೇಡ್ ಪಾಯಿಂಟ್ ಪ್ರಕಾರ ನಿಮಗೆ ಗ್ರೇಡ್ ಕೊಟ್ಟಿರ್ತಾರೆ. ಸೊ ಇದು ಗ್ರೇಡ್ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ. ಸೊ ನೆಕ್ಸ್ಟ್ CGPA ಅಂದರೆ ಏನು, SGPA ಅಂದರೆ ಏನು, ಅದೆಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಜಸ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡಬಹುದು. ಓಕೆ, ಸೊ ಈ ಟೇಬಲ್ ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತೈತಿ. ಸೊ ಸಪೋಸ್ ಗ್ರೇಡ್ A+ ಅಂತ ಬಂದಿದ್ರೆ ನಿಮ್ಗೆ ಗ್ರೇಡ್ ಅಥವಾ ಗ್ರೇಡ್ ಪಾಯಿಂಟ್ 10 ಅಂತ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಇತ್ತಂದರೆ ಸೊ ನಿಮಗೆ ಮಾರ್ಕ್ಸ್ ಯಾವ ರೇಂಜ್ನಲ್ಲಿ ಬಂದಿರ್ತದೆ ಅಂದರೆ ರಿಸಲ್ಟ್ದಲ್ಲಿ 91 to 100 ಮಾರ್ಕ್ಸ್ ಬಂದಿದ್ರೆ ನಿಮಗೆ A+ ಗ್ರೇಡ್ ಕೊಟ್ಟಿರ್ತಾರೆ. ಸಪೋಸ್ ಮಾರ್ಕ್ಸ್ ನಿಮ್ಮದು 100ಗೆ 81 to 90 ಮಾರ್ಕ್ಸ್ ಬಂದಿದ್ರೆ ಯಾವ ಗ್ರೇಡ್ ಬಂದಿರ್ತದೆ ಅಂದರೆ ಎ ಅಂತ ಕೊಟ್ಟಿರ್ತಾರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ, ಅಥವಾ ಗ್ರೇಡ್ ಪಾಯಿಂಟ್ 9 ಅಂತ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಸಪೋಸ್ ಮಾರ್ಕ್ಸ್ 71 to 80 ಅಂತಂತ ಇಷ್ಟು ರೇಂಜ್ನಲ್ಲಿ ಬಂದಿದ್ರೆ ಮಾರ್ಕ್ಸ್, ಅವಾಗ ಗ್ರೇಡ್ ಯಾವ್ದು ಬಂದಿರ್ತದೆ ಅಂದರೆ B+ ಅಂತ ಬಂದಿರ್ತೈತಿ. ಗ್ರೇಡ್ ಪಾಯಿಂಟ್ ಎಷ್ಟು 8. ನೆಕ್ಸ್ಟ್ 61 to 70ಗೆ ಬಿ ಗ್ರೇಡ್ 7 ಈಸ್ ಅ ಗ್ರೇಡ್ ಪಾಯಿಂಟ್. ಮಾರ್ಕ್ಸ್ 51 to 60 ರೇಂಜ್ನಲ್ಲಿದ್ದರೆ C+ ಗ್ರೇಡ್ ಇರ್ತೈತಿ, 6 ಗ್ರೇಡ್ ಪಾಯಿಂಟ್. ನೆಕ್ಸ್ಟ್ 45 to 50 ರೇಂಜ್ನಲ್ಲಿದ್ದರೆ ಸೊ ಅವಾಗ ಗ್ರೇಡ್ ಏನು ಕೊಡ್ತಾರೆ ಅಂದರೆ ಸಿ ಕೊಡ್ತಾರೆ. ಗ್ರೇಡ್ ಪಾಯಿಂಟ್ ಎಷ್ಟು 5. ಸಪೋಸ್ 40 to 44 ರೇಂಜ್ನಲ್ಲಿ ನಿಮ್ಮದು ಮಾರ್ಕ್ಸ್ ಬಂದಿದ್ದರೆ ಗ್ರೇಡ್ ಯಾವುದಂದರೆ ಡಿ, ಗ್ರೇಡ್ ಪಾಯಿಂಟ್ ಈಸ್ 4. ಸಪೋಸ್ ಮಾರ್ಕ್ಸ್ ಲೆಸ್ ದ್ಯಾನ್ 40 ಬಂದಿದ್ರೆ ಇದು ಫೇಲ್ ಅಂತ ನಿಮಗೆ ಡಿಕ್ಲೇರ್ ಮಾಡಿರ್ತಾರೆ ರಿಸಲ್ಟ್ನಲ್ಲಿ. ಸೊ ಇದು ನಿಮಗೆ ಗೊತ್ತಾದರೆ ಕ್ಲಿಯರ್ ಆಗಿ ನಿಮಗೆ ಮಾರ್ಕ್ಸ್ ಎಷ್ಟು ಅಂತಂಥೇಳಿ ಗೊತ್ತಾಗ್ತೈತಿ. ಸೊ ಫೇಲ್ ಆಗಿದ್ದು ಎಫ್ ಅಂತ ಇಂಡಿಕೇಟ್ ಮಾಡಿರ್ತಾರೆ. ಸೊ ನಿಮ್ಮದು ಮಾರ್ಕ್ಸ್ ಕಾರ್ಡ್ನಲ್ಲಿ ಎಫ್ ಅಂತಂತ ಇಂಡಿಕೇಟ್ ಆಗಿದ್ರೆ ಅದು ಆ ಸಬ್ಜೆಕ್ಟ್ನಲ್ಲಿ ನೀವು ಫೇಲ್ ಆಗಿರ್ತೀರಿ. ಓಕೆ, ನೆಕ್ಸ್ಟ್ ಸಪೋಸ್ ಆಡಿಟ್ ಕೋರ್ಸ್ ಸಬ್ಜೆಕ್ಟ್ಗೆ ಯಾವ ರೀತಿ ನಿಮಗೆ ಮಾರ್ಕ್ಸ್ ಇರ್ತೈತಿ. ಮಾರ್ಕ್ಸ್ ಅಂದರೆ ನಿಮ್ಗೆ ಗ್ರೇಡ್ ಪಾಯಿಂಟ್ ಬಂದಿರ್ತೈತಿ, ಬಟ್ ಮಾರ್ಕ್ಸ್ ಎಷ್ಟು ಬಂದಿರ್ತಾವೆ ಅಂತ ಹೇಳಿ ಗೊತ್ತಾಗಬೇಕಂದ್ರೆ ಆಡಿಟ್ ಕೋರ್ಸ್ ನಾರ್ಮಲಿ 50 ಮಾರ್ಕ್ಸಿಗೆ ಇರ್ತೈತಿ. 50 ಮಾರ್ಕ್ಸಿಗೆ ನಿಮಗೆ 46 to 50 ಮಾರ್ಕ್ಸ್ ಬಂದಿದ್ದರೆ ಗ್ರೇಡ್ A+, ಗ್ರೇಡ್ ಪಾಯಿಂಟ್ 10. ಸಪೋಸ್ ಮಾರ್ಕ್ಸ್ 41 to 45 ಮಾರ್ಕ್ಸ್ ಬಂದಿದ್ದರೆ ಗ್ರೇಡ್ ಈಸ್ A, ಗ್ರೇಡ್ ಪಾಯಿಂಟ್ 9. 36 to 40 ರೇಂಜ್ನಲ್ಲಿ ಮಾರ್ಕ್ಸ್ ಬಂದಿದ್ದರೆ B+ ಈಸ್ ದ ಗ್ರೇಡ್ 8, ಗ್ರೇಡ್ ಪಾಯಿಂಟ್. 31 to 35 ರೇಂಜ್ನಲ್ಲಿ ಮಾರ್ಕ್ಸ್ ಇದ್ದರೆ B ಈಸ್ ದ ಗ್ರೇಡ್, 7 ಈಸ್ ದ ಗ್ರೇಡ್ ಪಾಯಿಂಟ್. ನೆಕ್ಸ್ಟ್ 26 to 30ದಲ್ಲಿ ಆ ರೇಂಜ್ದಲ್ಲಿ ಮಾರ್ಕ್ಸ್ ಬಂದಿದ್ದರೆ C+ ಈಸ್ ದ ಗ್ರೇಡ್, 6 ಈಸ್ ದ ಗ್ರೇಡ್ ಪಾಯಿಂಟ್. ನೆಕ್ಸ್ಟ್ 21 to 25 ರೇಂಜ್ದಲ್ಲಿ ಮಾರ್ಕ್ಸ್ ಬಂದಿದ್ದರೆ C ಅಂತ ಗ್ರೇಡ್ ಕೊಡ್ತಾರೆ. ನೆಕ್ಸ್ಟ್ ನಿಮಗೆ 5 ಗ್ರೇಡ್ ಪಾಯಿಂಟ್ ಸಿಗ್ತೈತಿ. ಸಪೋಸ್ ಆ ರೀತಿ ಆ ರೇಂಜ್ದಲ್ಲಿ ಮಾರ್ಕ್ಸ್ ಬಂದಿದ್ರೆ. ನೆಕ್ಸ್ಟ್ ಇದು ಭಾಳ ಇಂಪಾರ್ಟೆಂಟ, ಲೆಸ್ ದ್ಯಾನ್ 20 ಬಂದರೆ ನೀವು ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಲೆಸ್ ದ್ಯಾನ್ 20 ಬಂದರೆ 50ಗೆ ಇಟ್ ಈಸ್ ಫೇಲ್. ಸೊ 40% ಈಸ್ ಅ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್. ಸೊ 40%ಗಿಂತ ಕಡಿಮೆ ಬಂದರೆ ಫೇಲ್ ಅಂತ ರಿಸಲ್ಟ್ ಡಿಕ್ಲೇರ್ ಆಗ್ತೈತಿ, ಎಫ್ ಅಂತಂದು ಡಿಕ್ಲೇರ್ ಆಗ್ತೈತಿ. ಗ್ರೇಡ್ ಪಾಯಿಂಟ್ ಏನಾಗ್ತೈತಿ ಇಲ್ಲಿ 0 ಆಗ್ತೈತಿ ನೋಡಿ. ಇದನ್ನು ನೋಟ್ ಮಾಡ್ಕೊಡ್ರಿ. ಓಕೆ, ಸೊ ಇದು ಮಾರ್ಕ್ಸ್ ಹೇಗೆ ನಾವು ನೋಡ್ಕೋಬೇಕು, ಗ್ರೇಡ್ ಪಾಯಿಂಟ್ದಿಂದ ಗ್ರೇಡ್ಲಿಂದ ಯಾವ ರೀತಿ ಮಾರ್ಕ್ಸ್ ಅಂತಂಥೇಳಿ ನಾವು ಚೆಕ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ SGPA ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಮತ್ತು CGPA ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇದು ಇಲ್ಲಿ ಫಾರ್ಮುಲಾ ಐತಿ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡ್ಕೋಬೋದು, ಚೆಕ್ ಮಾಡ್ಕೋಬೋದು. ನಿಮ್ದು ರಿಸಲ್ಟ್ ಆಗಲೇ ಬಂದಿದೆಯಲ್ಲ ಅದರಲ್ಲಿ ನೀವು ಇದು CGPA ಮತ್ತು SGPA ಫಾರ್ಮುಲಾ ಯೂಸ್ ಮಾಡಿಕೊಂಡು ಇದ್ರ ಪ್ರಕಾರ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ನೀವು ಡೌಟ್ ಕೇಳ್ತೀರಿ,
ನಿಮ್ಮದು ಫಸ್ಟ್ ಕ್ಲಾಸ್ ಯಾವಾಗ ಆಗ್ತೈತಿ, ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಯಾವಾಗ ಆಗ್ತೈತಿ, ಮತ್ತು ಜಸ್ಟ್ ಸೆಕೆಂಡ್ ಕ್ಲಾಸ್ ಪಾಸ್ ಯಾವಾಗ ಆಗ್ತೈತೆ ಅಂತ ನೀವು ಕೇಳ್ತಿದ್ರಿ. ಸೊ ಇಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ, ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸಪೋಸ್ ನಿಮ್ಮದು CGPA 7.75ಗಿಂತ ಜಾಸ್ತಿ ಇದ್ದರೆ, ಸೊ ಗ್ರೇಟರ್ ದೆನ್ 7.75ಗಿಂತ ಜಾಸ್ತಿ ಇದ್ದರೆ ರಿಸಲ್ಟ್ ಏನಂತ ಡಿಕ್ಲೇರ್ ಆಗ್ತದೆ ನಿಮ್ಮದು ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್, FCD ಅಂದರೆ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್. ಸಪೋಸ್ CGPA ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ, CGPA ಮತ್ತು SGPA ಎರಡು ಮೆನ್ಷನ್ ಮಾಡ್ತಾರೆ. ಸೊ ನಾರ್ಮಲಿ CGPA ಹಿಡ್ಕೊಂಡೇ ನಿಮಗೆ ಅವಾರ್ಡ್ ಕೊಡ್ತಾರೆ, ಅಂದರೆ ರಿಸಲ್ಟ್ ಏನು ಅಂತ ಹೇಳಿ. ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಇರ್ಬೋದು, ಫಸ್ಟ್ ಕ್ಲಾಸ್ ಇರ್ಬೋದು. ನೆಕ್ಸ್ಟ್ ಫಸ್ಟ್ ಕ್ಲಾಸ್ ಯಾವಾಗ ಡಿಕ್ಲೇರ್ ಮಾಡ್ತಾರೆ ಅಂದರೆ, ಸಪೋಸ್ ನಿಮ್ಮದು ರಿಸಲ್ಟ್ 7 ಅಂದರೆ CGPA 7.75ಗಿಂತ ಕಡಿಮೆ ಇದ್ದರೆ ಮತ್ತು 6.75ಗಿಂತ ಜಾಸ್ತಿ ಇದ್ದರೆ CGPA ಮೋರ್ ದ್ಯಾನ್ 6.75 ಲೆಸ್ ದ್ಯಾನ್ 7.75 ಇದ್ದರೆ, ಈ ರೇಂಜ್ನಲ್ಲಿ ಇದ್ದರೆ ಆವಾಗ ರಿಸಲ್ಟ್ ಏನಂತ ಕೊಡ್ತಾರೆ, ಫಸ್ಟ್ ಕ್ಲಾಸ್ ಅಂತ FC ಅಂತ ಕೊಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್ SC ಅಂದರೆ ರಿಸಲ್ಟ್ ನಿಮ್ಮದು CGPA ಲೆಸ್ ದ್ಯಾನ್ 6.75 ಇದ್ದರೆ, ಕಡಿಮೆ ಇದ್ದರೆ ಆವಾಗ ನಿಮ್ಮದು ಸೆಕೆಂಡ್ ಕ್ಲಾಸ್ ಅಂತ ಡಿಕ್ಲೇರ್ ಆಗ್ತೈತಿ. ನೆಕ್ಸ್ಟ್ ಅದಕ್ಕಿಂತ ಕಡಿಮೆ ಇದ್ದರೆ ಲೆಸ್ ದ್ಯಾನ್ 40% ಬಂತಂದರೆ ಫೇಲ್ ಅಂತ ಡಿಕ್ಲೇರ್ ಆಗ್ತೈತೆ ರಿಸಲ್ಟ್. ಸೊ ಇದು ನಿಮ್ಮದು ಯಾವುದು ಇದನ್ನಂತ ಹೇಳಿ ಅಂದರೆ ಅವಾರ್ಡ್ ಮಾಡಬೇಕಾದಾಗ, ಡಿಪ್ಲೊಮಾ ರಿಸಲ್ಟ್ ಅವಾರ್ಡ್ ಮಾಡಬೇಕಾದಾಗ CGPA ಕನ್ಸಿಡರ್ ಮಾಡಿ ನಿಮಗೆ ರಿಸಲ್ಟ್ ಕೊಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಕನ್ವರ್ಷನ್ ಮಾಡಬೇಕಂದ್ರೆ ಇಲ್ಲಿ ಪರ್ಸೆಂಟೇಜ್ ಕನ್ವರ್ಷನ್ ಇದೆ ನೋಡಿರಿ. ಕನ್ವರ್ಷನ್ ಮಾಡಬೇಕಾದ್ರೆ ಭಾಳ ಈಸಿ ಐತಿ, ಸಿಂಪಲ್ ಒಂದು ಫಾರ್ಮುಲಾ ಯೂಸ್ ಮಾಡಬೇಕು. ಪರ್ಸೆಂಟೇಜ್ ಕನ್ವರ್ಷನ್ ಮಾಡಬೇಕಾದ್ರೆ ನಿಮ್ಮ CGPA ಏನು ಬಂದಿರ್ತೈತಲ್ಲ ಆ CGPA ಹಾಕಿ -0.75 ಮಾಡಿ ಇಂಟು 10 ಮಾಡಿದರೆ ನಿಮ್ಮದು ಕನ್ವರ್ಷನ್ ಅಂದರೆ ನಿಮ್ಮ ಪರ್ಸೆಂಟೇಜ್ನಲ್ಲಿ ನೀವು ರಿಸಲ್ಟ್ ನೋಡ್ಕೋಬೋದು. ಸಪೋಸ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ನಿಮ್ಮದು CGPA 7.75 ಬಂದಿದೆ ಅಂತ ತಿಳ್ಕೊಡ್ರಿ. ಸೊ ಇದು CGPA 7.75 ಮೈನಸ್ ಅದಕ್ಕೆ 0.75 ಕಾಮನ್ ಇದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಇದನ್ನು ಇಂಟು 10 ಮಾಡಬೇಕು. ಇಂಟು 10 ಮಾಡಿದರೆ ನಿಮ್ಮದು ಪರ್ಸೆಂಟೇಜ್ ಬರ್ತದೆ. ಸೊ ಇದ್ರ ಪ್ರಕಾರ 7.75 ಮೈನಸ್ 0.75 ಅಂದರೆ 7 ಆಯಿತು. 7 ಇಂಟು 10 ಅಂದರೆ 70% ಆಗ್ತೈತೆ ನಿಮ್ಮದು ರಿಸಲ್ಟ್ ಏನದು 70% ಆಗ್ತೈತಿ. ಓಕೆ, ಸೊ ಅದೇ ರೀತಿ ಇನ್ನೊಂದು ನಿಮಗೆ ಎಕ್ಸಾಂಪಲ್ ಬೇಕಂದರೆ, ಸಪೋಸ್ ನಿಮಗೆ CGPA 8 ಬಂದಿದ್ರೆ 8 ಮೈನಸ್ 0.75 ಮಾಡಬೇಕು ಇಂಟು 10 ಮಾಡಿದರೆ ನಿಮ್ಮದು ಪರ್ಸೆಂಟೇಜಿಗೆ ಕನ್ವರ್ಟ್ ಆಗ್ತೈತಿ. ಸೊ 8 ಮೈನಸ್ 0.75 ಅಂದರೆ ಎಷ್ಟು, 7.25 ಆಗ್ತೈತಿ. ಇದು 7.25 ಇಂಟು 10 ಅಂದರೆ 72.5% ಆಗ್ತೈತೆ ನಿಮ್ಮದು ರಿಸಲ್ಟ್. ಓಕೆ, ಸೊ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡೋದು ಭಾಳ ಈಸಿ ಇದೆ. ಜಸ್ಟ್ CGPAಗೆ -0.75 ಮಾಡಿರಿ, ಅದಕ್ಕೆ ಹೋಲ್ ಆನ್ಸರ್ಗೆ ಇಂಟು 10 ಮಾಡಿದರೆ ಅದು ಪರ್ಸೆಂಟೇಜ್ಗೆ ಕನ್ವರ್ಟ್ ಆಗ್ತೈತೆ. ಓಕೆ, ಸೊ ಇದು ಕನ್ವರ್ಷನ್ ಆಯಿತು. ಸೊ ಇದು ಕಂಪ್ಲೀಟ್ ನಿಮಗೆ ರಿಸಲ್ಟ್ ಬಗ್ಗೆ ಡೌಟ್ಸ್ ಏನೇನಿದೆಯಲ್ಲ ಅವೆಲ್ಲ ಕ್ಲಿಯರ್ ಮಾಡಿದ್ದೀನಿ ನಾನು. ಸೊ ಇದು ಮಾಹಿತಿ ನಿಮಗೆ ಯೂಸ್ಫುಲ್ ಇದೆ ಅಂತ ಹೇಳಿ ತಿಳ್ಕೊಂಡಿನಿ. ಸೊ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸುತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಾಗ್ತದೆ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.